ಹೆಲೋ ಎವ್ರಿವಾನ್. ಈ ಒಂದು ವಿಡಿಯೋದೊಳಗಡೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ನೀವು ಫೇಸ್ ತೋರಿಸ್ತಲೇ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದ ಏನು ಮಾಡ್ಬೋದು, 50,000ಕ್ಕಿಂತ ಹೆಚ್ಚು ದುಡ್ಡನ್ನು ದುಡಿಬಹುದು. ಇನ್ನೂ ನೀವೇನಾದರೂ ಎಫರ್ಟ್ ಹಾಕ್ಬಿಟ್ಟು ಇನ್ನೂ ಒಳ್ಳೆ ರೀಚ್ ಬಂತು ಅಂತಂದರೆ ಲಕ್ಷದವರೆಗೂ ಕೂಡ ನೀವೇನು ಮಾಡ್ಬೋದು ಅಂತಂದರೆ ದುಡ್ಡನ್ನು ದುಡಿಬಹುದು. ಇದು ಖಂಡಿತವಾಗ್ಲೂ 100% ಜೆನ್ಯೂನ್ ಆಗಿ ಇರೋ ಅಂಥದ್ದು. ಹಾಗಾದರೆ ನೀವು ಒಂದೇ ಅಕೌಂಟಿಂದ ಯಾವುದೋ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು, ಅದು ಕೂಡ ಫೇಸ್ ತೋರಿಸ್ತಲೇ ಕೂಡ ನೀವು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಯಾವ ಥರ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು ಅನ್ನೋವಂಥದ್ದನ್ನು ಕಂಪ್ಲೀಟಾಗಿ ಬೇರೆ ಬೇರೆ ರೀತಿಗಳೆಲ್ಲ ಇದ್ದಾವೆ. ಎಲ್ಲ ರೀತಿಗಳನ್ನು ಕೂಡ ನಾನು ಈ ಒಂದು ವಿಡಿಯೋದೊಳಗಡೆ ಹೇಳ್ತೀನಿ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೀವು ನೋಡಬೇಕು. ಯಾಕೆ ಅಂತ ಅಂದರೆ, ನಿಮಗೆ ಇವಾಗ ನಾನು ಎಷ್ಟೊಂದು ವಿಧಾನಗಳನ್ನ ಹೇಳ್ತೀನಿ ಅಂತ ಅಂದಿದ್ದೀನಿ. ಆದರೆ ನಿಮಗೆ ಒಂದು ವಿಧಾನ ಏನು, ಅದು ನಿಮಗೆ ವರ್ಕೌಟ್ ಆಗದಲ್ಲೇ ಇರಬಹುದು, ಆದರೆ ಬೇರೆದು ವರ್ಕೌಟ್ ಆಗಬಹುದು. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ನಾಲೆಡ್ಜ್ ಅನ್ನೋ ಅಂಥದ್ದು ಸಿಗುತ್ತೆ. ಅಷ್ಟು ತಿಂಗಳು, 1 ಅಥವಾ 2 ತಿಂಗಳು ನೀವೇನಾದರೂ ಎಫರ್ಟ್ ಹಾಕಿದ್ದೇ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಒಳ್ಳೆಯ ದುಡ್ಡನ್ನು ದುಡ್ಕೊಳ್ಬಹುದು. ಒಂದು ಫ್ರೀ ಟೈಮಲ್ಲಿ ಕೂಡ ನೀವು ಇವುಗಳನ್ನ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಮನೇಲಿರುವಂತಹ ಹೆಂಗಸರಾಗಿರ್ಬೋದು, ಇಲ್ಲ ಕೆಲ್ಸಕ್ಕೆ ಹೋಗುವಂಥವ್ರು ಕೂಡ 1 ಅವರ್ ಅಥವಾ 2 ಅವರ್ಸ್ ಇರೋದಿಲ್ವಾ ನಿಮಗೆ ದಿನಕ್ಕೆ, ಇರುತ್ತೆ ಅಲ್ವಾ? ಸೊ ಅದನ್ನು ಟೈಮನ್ನು ಇದಕ್ಕೆ ಕೊಟ್ಬಿಟ್ಟು, ಇನ್ಸ್ಟಾಗ್ರಾಮ್ಗೆ ಕೊಟ್ಬಿಟ್ಟು ನೀವು ದುಡ್ಡನ್ನು ಮಾಡಬಹುದು. ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟೇ, ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು ನಿಮಗೆ. ಆವಾಗ ಖಂಡಿತವಾಗ್ಲೂ ಎಲ್ಲ ಕೂಡ ಪಾಸಿಬಲ್ ಇರುತ್ತೆ. ಬಟ್ ಒಂದಷ್ಟು ಟೈಮ್ ಅನ್ನುವಂಥದ್ದನ್ನು ಕೊಡಬೇಕು ಅಂತ ಹೇಳಿದ್ದೀನಿ. ಮತ್ತು ಒಂದು ಸ್ವಲ್ಪ ತಾಳ್ಮೆ ಇದ್ದರೆ ನೀವು ಪಕ್ಕ ಅರ್ನ್ ಮಾಡ್ತೀರಾ. ಇವಾಗ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ತಡ ಮಾಡ್ದಲೇ ಯಾವ್ಯಾವ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಹಣವನ್ನು ಮಾಡ್ಕೊಳ್ಬೋದು, ಅದು ಕೂಡ ಒಂದು ಫೇಸ್ಲೆಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅಂತ ಹೇಳ್ತೀನಿ. ನಿಜವಾಗ್ಲೂ ಇನ್ಸ್ಟಾಗ್ರಾಮಿಂದ ದುಡ್ಡನ್ನು ಮಾಡೋದಕ್ಕೆ ಆಗುತ್ತಾ? ಅದರದ್ದೇ ಆದಂತಹ ಕೆಲವೊಂದು ಕ್ವಾಲಿಟೀಸ್ ಇರ್ತಾವ ಅಂತ ಅಂದರೆ ನಾನು ಹೇಳ್ತೀನಿ. ಏನೇನೆಲ್ಲ ಇರಬೇಕು, ಏನಿಲ್ಲ ಅಂದರೂ ಕೂಡ ನಡೆಯುತ್ತೆ ಅಂತ. ಫಸ್ಟ್ ಏನಿಲ್ಲ ಅಂದರೂ ಕೂಡ ನಡೆಯುತ್ತೆ ಅನ್ನೋವಂಥದ್ದನ್ನು ಹೇಳ್ತೀನಿ. ನಿಮಗೆ ಅಂದ್ಕೊಂಡಿರ್ತೀರ, ಇನ್ಸ್ಟಾಗ್ರಾಮ್ ಬಗ್ಗೆ ನನಗೆ ತುಂಬ ಗೊತ್ತಿರಬೇಕು, ಅವಾಗ ಮಾತ್ರ ನಾನು ದುಡ್ಡನ್ನು ದುಡಿಯೋದಕ್ಕೆ ಆಗೋವಂಥದ್ದು ಅಂತ. ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಪೂರ್ತಿ ಏನೂ ಗೊತ್ತಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ದುಡ್ಡನ್ನು ಮಾಡಬಹುದು ನಾನು ಹೇಳುವಂತಹ ಟಿಪ್ಸನ್ನು ಫಾಲೋ ಮಾಡಿದ್ರೆ. ಟೆಕ್ನಿಕಲ್ ನಾಲೆಡ್ಜ್ ಕೂಡ ಅವಶ್ಯಕತೆ ಏನೂ ಇರೋದಿಲ್ಲ ಇದರಲ್ಲಿ. ಮತ್ತು ತುಂಬ ಓದಿದರೆ ಮಾತ್ರ ನಾನು ಈ ಒಂದು ಇನ್ಸ್ಟಾಗ್ರಾಮಲ್ಲಿ ದುಡಿಬಹುದಾ ಅನ್ನುವಂತಹ ಡೌಟ್ ಅನ್ನುವಂಥದ್ದು ಇರುತ್ತೆ. ತುಂಬ ಓದಿರಲೇಬೇಕು ಅನ್ನೋಂಥದ್ದು ಕೂಡ ಇಲ್ಲ. ಯಾಕೆ ಅಂತಂದರೆ ಎಷ್ಟೊಂದು ಜನ ಈಗಿನ ಒಂದು ಕಾಲದಲ್ಲಿ ಓದಿರೋದಿಲ್ಲ ಜಾಸ್ತಿ, ಆದರೂ ಕೂಡ ದುಡ್ಡನ್ನು ಮಾಡ್ತಾ ಇರ್ತಾರೆ. ಒಂದು ವಿಷಯ ಹೇಳಬೇಕು ಅಂತಂದರೆ, ಎಲ್ಲೋ ಒಂದು ಕಡೆ ಚೆನ್ನಾಗಿ ಓದಿರೋರ್ಗಿಂತ ಕೂಡ ಓದ್ದಲೇ ಎಫರ್ಟ್ ಹಾಕ್ಬಿಟ್ಟು ಕೂಡ ನಾಲೆಡ್ಜನ್ನು ಪಡ್ಕೊಂಡು ಏನು ಮಾಡಿದ್ದಾರೆ, ದುಡ್ಡನ್ನು ಮಾಡ್ತಾರೆ. ಅದು ಕೂಡ ಮನೇಲಿ ಇದ್ಕೊಂಡೇ ದುಡ್ಡು ಮಾಡುವಂತಹ ಕಾಲ ಆಗೋಗ್ಬಿಟ್ಟಿದೆ ಇವಾಗ. ಹಾಗಾಗಿ ಹೈಯರ್ ಎಜುಕೇಷನ್ ಇರಬೇಕಾ, ಜಾಸ್ತಿ ಎಜುಕೇಷನ್ ಇದ್ದರೆ ಮಾತ್ರ ನನ್ನಿಂದ ಸಾಧ್ಯನಾ ಇನ್ಸ್ಟಾಗ್ರಾಮ್ ಆಗಿರಲಿ ಇಲ್ಲ ಬೇರೆ ಒಂದು ಆ್ಯಪಲ್ಲಿ ಆಗಿರಲಿ ದುಡ್ಡು ಮಾಡೋದಕ್ಕೆ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ನಿಮಗೆ ಯಾವುದೇ ರೀತಿ ಎಜುಕೇಷನ್ ಇರಲೇಬೇಕು ಕಂಪಲ್ಸರಿ ಅನ್ನುವಂಥದ್ದು ಕೂಡ ಇಲ್ಲ. ಮತ್ತು ಇದಕ್ಕೆ ನಾವೇನಾದರೂ ಕಾಸು ಖರ್ಚು ಮಾಡಬೇಕಾ? ಯಾಕೆ ಅಂತಂದರೆ ನೀವು ಯಾವುದೇ ಒಂದು ಇವಾಗ ಮನೆಯಿಂದ ದುಡ್ಡು ಮಾಡೋವಂಥದ್ದು ಅಂತ ಹೋದರೆ 99% ಎಲ್ಲನೂ ಫೇಕ್ ಆಗಿರ್ತವೆ. ಯಾವ ಥರ ಅಂದರೆ, ಕೆಲವೊಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ದುಡಿಯೋವಂಥದ್ದಾಗಿರಬಹುದು. ಫಸ್ಟ್ ಏನು ಮಾಡಿಸ್ಕೊಳ್ತಾರೆ, ಅವರು ದುಡ್ಡನ್ನು ಕಟ್ಟಿಸ್ಕೊಳ್ತಾರೆ, ಆಮೇಲೆ ನಿಮಗೆ ಕೆಲಸ ಕೊಡ್ತೀವಿ ಅನ್ನೋವಂಥದ್ದು, ಕಂಪಲ್ಸರಿ ಕೊಡ್ತೀವಿ ಅದು ಇದು ಅಂತ ಹೇಳ್ತಾರೆ. ಆ್ಯಂಡ್ ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ ಕೂಡ ಏನು ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ. ಅವರು ಸುಮ್ಮನೆ ಪ್ರಮೋಟ್ ಮಾಡೋದಿಲ್ಲ, ಅವ್ರು ಏನು ಮಾಡಿರ್ತಾರೆ, ಕಾಸು ಇಸ್ಕೊಂಡಿರ್ತಾರೆ, ಸೊ ಪ್ರಮೋಟ್ ಮಾಡ್ತಾರೆ, ನೀವು ಅದಕ್ಕೆ ಸಿಕ್ಕಾಕೊಳ್ತೀರಾ. ಬಟ್ ಅದನ್ನು ಮಾಡೋದಕ್ಕೆ ಹೋಗಬಾರ್ದು. ಈ ಥರ ಜೆನ್ಯೂನ್ ಆಗಿ ನಾನು ಏನು ಹೇಳ್ತೀನಿ ನೋಡ್ರಿ, ₹1 ಕೂಡ ನೀವೇನು ಖರ್ಚು ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಇದರಲ್ಲಿ. ಬಟ್ ಏನು ಇಂಪಾರ್ಟೆಂಟು ಅಂತಂದರೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಇವಾಗ
ಕಷ್ಟಪಟ್ಟರೆ ಅಲ್ವಾ, ಒಂದಷ್ಟೊತ್ತು ಟೈಮ್ ಕೊಟ್ಟರೆ ಮಾತ್ರ ನಾವೇನು ಮಾಡೋದಕ್ಕೆ ಆಗುವಂಥದ್ದು, ದುಡಿಯೋದಕ್ಕೆ ಆಗುವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ಟೈಮನ್ನು ಕೊಡಬೇಕು ನೀವು. ಎಕ್ಸ್ಟ್ರಾ ಮನಿ ಮಾಡ್ಕೊಬೇಕು ಅಂತ ಯಾರು ಅಂದ್ಕೊಂಡಿರ್ತೀರಾ ಅವ್ರಿಗೆಲ್ಲರೂ ಕೂಡ ಯೂಸ್ ಆಗುವಂಥದ್ದು. ಯಾರು ಬೇಕಾಗಿದ್ರೂ ಮಾಡಿರಿ, ಫುಲ್ ಟೈಮ್ ಆಗಿದ್ರೂ ಮಾಡಿರಿ, ಒಟ್ನಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ನೀವು. ಇನ್ನೊಂದು ಹೇಳ್ತೀನಿ, ಇವತ್ತೇ ನೀವು ಪ್ರಯತ್ನನ ಪಟ್ಬಿಟ್ಟು ಇವತ್ತೇ ನೀವು ಅಷ್ಟೊಂದು ದುಡ್ಡು ಪಡ್ಕೊಳ್ಬೇಕು ಅದು ಇದು ಅಂತಂದರೆ ಅದು ಯಾವುದೇ ಒಂದು ಫೀಲ್ಡ್ಗೆ ಹೋದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂತಹ ಪ್ರಿಪ್ರೇಷನ್ ಇರಬೇಕು ಅಲ್ವಾ. ಒಂದಷ್ಟು ದಿನಗಳವರೆಗೂ ಆದರೂ ಕೂಡ ನೀವು ಎಫರ್ಟ್ ಅನ್ನುವಂಥದ್ದು ಹಾಕಿದ್ರೆ ತಾನೇ. ಅದಕ್ಕೆ ಹೇಳ್ತಿದ್ದೀನಿ ನಾನು, ಒಂದಷ್ಟು ದಿನಗಳ ಕಾಲ ಎಫರ್ಟ್ ಅನ್ನುವಂಥದ್ದು ಹಾಕಿ ಆಮೇಲೆ ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದನ್ನು ನೀವು ನೋಡ್ತೀರಾ. ಇನ್ನು ಆನ್ಲೈನಲ್ಲಿ ನೀವು ದುಡ್ಡು ಮಾಡಬೇಕು ಅಂತ ಅಂದರೆ ಎಷ್ಟೊಂದು ಜನ ಏನು ಮಾಡ್ತಾ ಇರ್ತಾರೆ ಗೊತ್ತಾ, ಕೆಲವೊಂದು ಮಿಸ್ಟೇಕ್ಸನ್ನು ಮಾಡ್ತಾ ಇರ್ತಾರೆ. ಯಾವ ಥರ ಅಂತ ಅಂದರೆ, ಇವಾಗ ದುಡ್ಡಿಂದ ದುಡ್ಡು ಅನ್ನುವಂಥದ್ದು ಕೇಳಿಸ್ಕೊಂಡು ಇರ್ತಾರೆ. ಹೆಂಗೆ ಅಂತಂದರೆ, ಇದುವರೆಗೂ ನೋಡಿರ್ತೀವಿ ನಾವು ಕೂಡ, ಇನ್ಸ್ಟಾಗ್ರಾಮ್ ಅಂತ ಅಂದಾಗಲೇ ಇಲ್ಲಿ ಯಾವುದೇ ಒಂದು ನೀವು ಆ್ಯಪಲ್ಲಿ ಹೋಗಿ ಇಲ್ಲಿ ಮೆಸೇಜಸ್ ಕಳಿಸ್ತಾ ಇರ್ತಾರೆ. ಏನು ಅಂತ ಅಂದರೆ, ನೋಡಿ ಇಷ್ಟು ಕಟ್ಟಿ ನೀವು ದುಡ್ಡನ್ನು ಇಷ್ಟು ಬರುತ್ತೆ ನಿಮಗೆ. ಇವಾಗ ನೀವು 1,000 ಏನಾದರೂ ಕಟ್ಬಿಟ್ರೆ ನಿಮಗೆ 15,000 ಬರುತ್ತೆ ಇಷ್ಟು ದಿನದಲ್ಲಿ. ಆ ಥರ ಜನಕ್ಕೂ ಹೆಂಗೆ ಅಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಮಾತಾಡ್ಬಿಡ್ತಾರೆ, ಅವರು ಹೇಳ್ಬಿಡ್ತಾರೆ. ಹಿಂಗೆ ಬರುತ್ತೆ ಅದು ಕಾಸು. ಇವಾಗ 1,000 ಕೊಡೋವಂಥದ್ದಾದರೆ, ಇವಾಗ ನಾವು 1,000 ಕೊಟ್ಟು ಅವ್ರು 10,000 ಕೊಡೋವಂಥದ್ದಾದರೆ ಎಲ್ಲರೂ ಕೂಡ ಅದೇ ಮಾಡಬೇಕಿತ್ತು ಅಲ್ವಾ, ಮಾಡಿಬಿಟ್ಟೆ ಶ್ರೀಮಂತರಾಗೋಗ್ಬಿಡ್ತಿದ್ರು ಅಲ್ವಾ. ಆದರೆ ಅದು ಸಾಧ್ಯ ಇಲ್ಲ. ಏನು ಮಾಡ್ತಾರೆ, ನಿಮ್ಮ ಹತ್ರ ದುಡ್ಡನ್ನು ಕಟ್ಟಿಸ್ಕೊಳ್ತಾರೆ, ಆಮೇಲೆ ಏನು ಮಾಡ್ತಾರೆ, ಮೋಸ ಆಗುತ್ತೆ. ಆಮೇಲೆ ನಿಮ್ಗೆ ಅನಿಸ್ಬೋದು ಸರಿ ಬಿಡು ಏನೋ 1,000 ಹೋಯ್ತು ಅಂತ. ಆ ಥರ ಎಷ್ಟು ಜನಕ್ಕೆ ಅವ್ರು ಮಾಡಿಬಿಟ್ಟು ಯಾವ ಥರ ಒಂದು ಕರೆಕ್ಟಾದ ವೇ ಅಲ್ದಲೇ ಅವರು ದುಡ್ಡನ್ನು ಮಾಡ್ತಾ ಇರ್ತಾರೆ, ಮೋಸ ಅನ್ನೋವಂಥದ್ದನ್ನು ಮಾಡಿಕೊಂಡು. ಆದರೆ ನಿಮಗೇನೋ ಅದು 1,000 ಅಂತ ಅನ್ನಿಸ್ಬೋದು, ಬಟ್ ಎಷ್ಟೊಂದು ಜನ ಎಷ್ಟು ದುಡ್ಡನ್ನು ಇದೇ ಥರ ಕಳ್ಕೊಂಡಿರ್ತಾರೆ. ಆ ಥರ ಆಗೋದಿಲ್ಲ. ಹಿಂಗಾಗುತ್ತೆ, ಆ ಥರ ಮಾಡೋದಕ್ಕಾದ್ರೂ ಸಾಧ್ಯ ಇರುತ್ತಾ? ಸುಮ್ಮನೆ ಬಿಟ್ಟಿಯಾಗಿ ಯಾರು ಕಾಸು ಕೊಡ್ತಾರೆ? 1,000ಕ್ಕೆ 10,000 ಅಂತಂದರೆ ಅಲ್ಲಿಗೆ ದುಡ್ಡಿಗೆ ಬೆಲೆ ಇರೋದಿಲ್ವಾ ಹೇಳಿ? ಖಂಡಿತವಾಗ್ಲೂ ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಎಷ್ಟೊಂದು ಮಹಿಳೆಯರನ್ನ ಅವ್ರನ್ನ ಇವ್ರನ್ನ ನೋಡಿರ್ತೀವಿ, ಮನೇಲಿ ಕುಂತ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಏನಾದರೂ ಕೆಲಸ ಮಾಡಬೇಕಂದ್ರೆ ಏನೋ ಪ್ಯಾಕ್ ಮಾಡೋವಂಥದ್ದಂತೆ, ಪೆನ್ಸಿಲ್ ಪ್ಯಾಕಿಂಗ್ ಆಗ್ಬೋದು, ಏನೇನೋ ಈ ಥರ ಏನೋ ಹೇಳ್ತಾ ಇರ್ತಾರೆ. ಆನ್ಲೈನ್ ಒಳಗಡೆ ಸ್ಕ್ಯಾಮ್, ನಾವು ಇಷ್ಟು ಏನೋ ಕಳಿಸ್ತೀವಿ, ಅದಕ್ಕೆ ನೀವೇನು ಮಾಡಬೇಕು, ಪ್ಯಾಕ್ ಮಾಡಿ ಕೊಡಬೇಕು, ನಿಮಗೆ ಇಷ್ಟು ದುಡ್ಡು ಬರುತ್ತೆ ಅಂತ. ಅಲ್ಲೇ ಕೊಡ್ಕೊಬಹುದು ಅಲ್ವಾ? ಏನು ಕೇಳಿ, ಅದಕ್ಕೂ ಕೂಡ ಫಸ್ಟ್ ಕಾಸನ್ನು ಕಟ್ಕೊಳ್ತಾರೆ. ಆವಾಗ ಅದು ಕೂಡ ಮೋಸ ಆಗುತ್ತೆ. ಈ ಥರ ಮಾಡೋದಕ್ಕೆ ಹೋಗಬಾರ್ದು. ಯಾವುದೇ ಆದರೂ ಕೂಡ ನೀವು ಎಫರ್ಟ್ ಹಾಕಬೇಕು ತಾನೆ. ಸುಮ್ಮನೆ ನಿಮಗೆ ಸ್ಕಿಲ್ಸೇ ನೀವು ಬೆಳವಣಿಗೆ ಮಾಡ್ಕೊಳ್ದಲೇ ನೀವೇನು ಮಾಡೋದಕ್ಕೆ ಹೋಗ್ತೀರಾ ಅಂತಂದರೆ, ಓಕೆ ಕ್ಯಾಪ್ಚಾ ಎಂಟರ್ ಮಾಡೋದಂತೆ, ಡೇಟಾ ಎಂಟ್ರಿ ಅಂತೆ, ಏನು ಅದೆಲ್ಲ ಕೆಲಸಗಳು ಯಾರು ಬೇಕಾಗಿದ್ದರೂ ಮಾಡ್ಬೋದು. ಅದರಿಂದ ಕಾಸು ಕೊಡ್ತೀವಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಕಾಸು ಕಟ್ಟಿಸ್ಕೊಳ್ತಾರೆ, ಅದೇನು ಯೂಸ್ ಇರೋದಿಲ್ಲ, ಅವ್ರು ಕಾಸು ಮಾಡೋದಕ್ಕಷ್ಟೇ ಹೇಳೋ ಅಂಥದ್ದು. ಇವೆಲ್ಲ ಸ್ಕ್ಯಾಮ್ಸ್ ಅಷ್ಟೇ. ಯಾರಾದರೂ ಏನಾದರೂ ಹೇಳಿದ್ದಾರೆ ಆನ್ಲೈನ್ ಒಳಗಡೆ ಅಂತ ಅಂದರೆ ಇನ್ನೊಂದು ಏನು ಮಾಡಿಬಿಡ್ತಾರೆ, ಅದ್ರ ಬಗ್ಗೆ ಏನೂ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇವಾಗ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಮೊಬೈಲಲ್ಲಿ ಕೂಡ ತಿಳ್ಕೊಳ್ಬೋದು ಅದು ಫೇಕ್ ಆಗಿದೆಯಾ ನಿಜ ಇದೆಯಾ ಅನ್ನೋವಂಥದ್ದು. ಅದ್ರ ಬಗ್ಗೆ ನೀವೆಲ್ಲನೂ ರಿಸರ್ಚ್ ಮಾಡಬೇಕು. ಎಷ್ಟೊಂದು ಇದರಲ್ಲಿ ಗೂಗಲಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲೆಲ್ಲ ಕೂಡ ಸಿಗುತ್ತೆ. ಅದ್ರ ಬಗ್ಗೆ ಓದಿದ್ರೆ ನಿಜವಾಗ್ಲೂ ಅದು ಜೆನ್ಯೂನ್ ಇದೆಯಾ ಫೇಕ್ ಇದೆಯಾ ಎಲ್ಲ ಕೂಡ ಗೊತ್ತಾಗುತ್ತೆ. ಅದನ್ನು ಬಿಟ್ಬಿಟ್ಟು ಅವ್ರು ಜಸ್ಟ್ ಹೇಳಿರೋ ಮಾತುಗಳಿಗೋಸ್ಕರನೇ ನೀವು ಮನವೊಲಿಸ್ಕೊಂಡ್ಬಿಟ್ಟು ಏನು ಮಾಡ್ತೀರಾ, ಅವರಿಗೆ ದುಡ್ಡನ್ನು ಕಟ್ಟೋವಂಥದ್ದು, ಆ ಥರ ಕೆಲಸನ ಮಾಡೋವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ನೀವೇನೇ ಮಾಡಿದ್ರೂ ಕೂಡ ನಾಲೆಡ್ಜ್ ಅನ್ನೋವಂಥದ್ದು ಇರಬೇಕು. ಇವಾಗ ಎಷ್ಟೊಂದು ಜನ ಫೇಕ್ ವೆಬ್ಸೈಟ್ ಒಳಗಡೆ ಇಷ್ಟು 1,000 ಹಾಕ್ಬಿಟ್ರೆ ಟ್ರೇಡಿಂಗ್ ಥರ ಅಂದ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಅಷ್ಟು 1,000 ಬಂದುಬಿಡುತ್ತೆ, 30,000 ಬಂದುಬಿಡುತ್ತೆ, 6,000 ಹಾಕಿದ್ರೆ 30,000 ಬಂದುಬಿಡುತ್ತೆ, ಈ ಥರ ಏನೇನೋ ಹೇಳ್ತಾ ಇರ್ತಾರೆ. ನಿಮಗೆ ಟ್ರೇಡಿಂಗ್ ಆಗಿರಲಿ ಏನೇ ಆಗಿರಲಿ, ಒಂದು ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇಲ್ಲ ಅಂತ ಅಂದರೆ ನೀವು ಮಾಡೋದಕ್ಕೆ ಹೋಗಬಾರ್ದು. ನಾಲೆಡ್ಜ್ ಇರುತ್ತಾ ನೀವು ಮಾಡಿ. ಆವಾಗ ಎಸ್ ಅದರಲ್ಲಿ ರಿಸ್ಕ್ ಇರುತ್ತೆ ಆ್ಯಂಡ್ ಪ್ರಾಫಿಟ್ ಕೂಡ ಇರುತ್ತೆ. ನಾಲೆಡ್ಜ್ ಇತ್ತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅನ್ನೋ ಅಂಥದ್ದು. ನಾಲೆಡ್ಜ್ ಇಲ್ಲ ಅಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನಾಲೆಡ್ಜನ್ನು ತೊಗೊಂಡು ಆಮೇಲೆ ಈ ಥರದವು ಮಾಡ್ಬೋದು ನೀವು.
ಮತ್ತು ಇನ್ನೊಂದು ಒಂದಕ್ಕೆ ಕರೆಕ್ಟಾಗಿ ಟೈಮನ್ನು ಕೊಡೋದಿಲ್ಲ. ಬದಲಾಗಿ ಏನು ಮಾಡ್ತಾ ಇರ್ತಾರೆ, ಇದು ಕಡೆ ಇನ್ಸ್ಟಾಗ್ರಾಮಿಂದ ಕೂಡ ನನಗೆ ದುಡ್ಡು ಬೇಕು ಅಂತ ಅಂದ್ಕೊಳ್ಳೋದು, ಫೇಸ್ಬುಕ್ಕಿಂದ ಆಗಿರಲಿ ಮತ್ತು ಇನ್ನೊಂದು ಯಾವುದೋ ಆಗಿರಲಿ, ಒಟ್ಟಿನಲ್ಲಿ ಏನೋ ಟೈಮ್ ಇಲ್ದಲೆ ಬೇರೆ ಬೇರೆದ್ರಲ್ಲೆಲ್ಲ ಕೂಡ ನನಗೆ ಬೇಕು ಅನ್ನೋವಂಥದ್ದು, ಎಲ್ಲದರಲ್ಲೂ ಇಷ್ಟಿಷ್ಟು ಮಾಡೋ ಅಂಥದ್ದು, ಪರ್ಫೆಕ್ಟಾಗಿ ಯಾವುದು ಮಾಡೋದಿಲ್ಲ. ಬಟ್ ಪರ್ಫೆಕ್ಟಾಗಿ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಮಾಡಿದ್ರೆ ನಿಮಗೆ ದುಡ್ಡು ಅನ್ನುವಂಥದ್ದು ಪಕ್ಕಾ ಸಿಗುತ್ತೆ. ಬಟ್ ನೀವು ತಲೆ ಓಡಿಸ್ಬೇಕು, ನಿಮಗೆ ಬುದ್ಧಿ ಅನ್ನುವಂಥದ್ದು ಇರಬೇಕು. ಯಾವುದನ್ನು ಮಾಡಿದ್ರೆ ನೀವು ದುಡ್ಡನ್ನು ದುಡಿಯೋದಕ್ಕೆ ಸಾಧ್ಯ ಆಗುತ್ತೆ, ಯಾವುದು ಜೆನ್ಯೂನ್ ಇದೆ ಅಂತ ಅದ್ರ ಬಗ್ಗೆ ಗಮನ ಹರಿಸಿದ್ರೆ 100% ನೀವು ದುಡ್ಡನ್ನು ದುಡಿಬಹುದು. ಇವಾಗ ಹೇಳ್ತಿರೋ ಅಂಥದ್ದು ಕೂಡ ಏನು ಹೇಳೋದಕ್ಕೆ ಹೋಗ್ತಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಫೇಸ್ಲೆಸ್ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಯಾವ ಥರ ಅರ್ನ್ ಮಾಡ್ಬೋದು ಅಂತಂದರೆ, ಜೆನ್ಯೂನ್ ಆಗಿ ಒಂದಷ್ಟು ತಿಳ್ಕೊಬೇಕು, ಒಂದಷ್ಟು ಸ್ಕಿಲ್ ಇರಬೇಕು ನಿಮಗೆ. ಅಂದರೆ ದೊಡ್ಡದಾಗಿ ಅನ್ನೋವಂಥದ್ದಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋ ಒಂದು ಗುಣ ನಿಮ್ಮಲ್ಲಿ ಇತ್ತು ಅಂತಂದರೆ 100% ನೀವು ದುಡ್ಡನ್ನು ಮಾಡಬಹುದು ಅದರಿಂದ. ಯಾಕೆ ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ತಿದ್ದೀನಿ ಅಂತಂದರೆ, ಜನ ತುಂಬಾ ಯೂಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ನ. ನಮಗೆ ಗೊತ್ತಿರೋವಂಥದ್ದು, ಟೈಮ್ ಸಿಕ್ತು ಅಂದಾಗೆಲ್ಲ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡೋವಂಥದ್ದು, ರೀಲ್ಸ್ ನೋಡೋವಂಥದ್ದು, ಈ ಥರ ಮಾಡ್ತಾ ಇರ್ತಾರೆ ಅಲ್ವಾ. ಅದರಲ್ಲಿ ನೀವು ಅದನ್ನು ಬಳಸ್ಕೊಂಡು, ಅದೇ ಆ್ಯಪನ್ನು ಬಳಸ್ಕೊಂಡು ಯಾವ ಥರ ದುಡ್ಡು ಮಾಡೋದಕ್ಕೆ ಯೂಸ್ ಇರುತ್ತೆ ಅಲ್ವಾ, ಅಲ್ಲೊಂದು ನಿಮಗೆ ಅವಕಾಶ ಅನ್ನುವಂಥದ್ದು ಇರುತ್ತೆ, ಅದರಿಂದ ಉಪಯೋಗ ಕೂಡ ಆಗುವಂಥದ್ದು. ಯಾಕೆಂದರೆ ಜನ ತುಂಬ ಅಲ್ಲಿ ಆ ಒಂದು ಆ್ಯಪನ್ನು ಬಳಸ್ತಾ ಇದ್ದಾರೆ ಅಂತ ಅಂದ್ರೇ ದುಡ್ಡು ಬರೋ ಅಂಥದ್ದು. ಯಾರು ಬಳಸ್ತಿಲ್ಲ ಆ ಒಂದು ಆ್ಯಪನ್ನು ಅಂತಂದರೆ ಹೆಂಗೆ ದುಡ್ಡು ಬರುತ್ತೆ? ಬರೋದಿಲ್ಲ. ಬಟ್ ತುಂಬ ಜನ ಅಲ್ಲಿ ಇದ್ದಾರೆ, ಆ ಆ್ಯಪನ್ನು ಬಳಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೇ ದುಡ್ಡು ಅನ್ನುವಂಥದ್ದು ಬರೋ ಅಂಥದ್ದು. ಸೊ ಇವಾಗಿಂದ ಹೇಳ್ತೀನಿ ನೋಡಿ, ಏನೇನೆಲ್ಲ ಮಾಡ್ಬೋದು, ಯಾವ್ಯಾವ ರೀತಿಯಲ್ಲಿ ನೀವು ದುಡ್ಡನ್ನು ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಂತ. ಫಸ್ಟ್ ನೀವೇನು ಅಂತಂದರೆ, ಬ್ರ್ಯಾಂಡ್ ಕೊಲಾಬರೇಷನ್ ಮಾಡ್ಕೊಳ್ಳೋದ್ರ ಮೂಲಕ ಹಣವನ್ನು ಮಾಡ್ಕೊಳ್ಬಹುದು. ಇವಾಗ ಯಾರು ಜಾಸ್ತಿ ಜನ ಇರ್ತಾರೆ ಅಲ್ವಾ, ನಿಮಗೆ ಫಾಲೋವರ್ಸ್ ಇರ್ತಾರೆ, ಫಸ್ಟ್ ಅದನ್ನು ಮಾಡ್ಕೊಳ್ಳಿ. ಏನೋ ಒಂದು ಅಪ್ಲೋಡ್ ಮಾಡ್ತಾ ಇರಿ. ನಿಮಗೆ ಯೂಟ್ಯೂಬ್ ಅಷ್ಟು ಕಷ್ಟದ ರೀತಿಯಾಗಿ ಇಲ್ಲ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು. ಯಾಕೆಂದರೆ ನೀವು ಓನ್ ಕಂಟೆಂಟೇ ಹಾಕಬೇಕಾಗಿ ಇರುತ್ತೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ. ಎಷ್ಟೊಂದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈ ಒಂದು ಯೂಟ್ಯೂಬಲ್ಲಿ ಇರುತ್ತೆ. ಆದರೆ ಇನ್ಸ್ಟಾಗ್ರಾಮಲ್ಲಿ ಆ ಥರ ಇಲ್ಲ. ನೀವೇನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಏನೋ ಒಂದು ಜನ ನೋಡೋ ಅಂಥದ್ದು ಆಗ್ತಾ ಇರ್ತೀರಾ ಅಂತ ಅಂದರೆ ಏನು ಮಾಡ್ತಾರೆ, ಜನ ಕೂಡ ನಿಮ್ಮ ಒಂದು ಅಕೌಂಟ್ನ ಫಾಲೋ ಮಾಡ್ತಾರೆ. ಸೊ ಇರ್ತಾರೆ ಅಲ್ಲಿ ಫಾಲೋವರ್ಸ್ ಕೂಡ ತುಂಬ ಜನ ಇರ್ತಾರೆ, ಎಂಗೇಜ್ ಆಗಿ ಇರ್ತಾರೆ. ಆವಾಗ ಏನಾಗುತ್ತೆ ಅಂತ ಅಂದರೆ, ನೀವು ಬ್ರ್ಯಾಂಡ್ ಕೊಲಾಬರೇಷನ್ ಕೂಡ ಮಾಡ್ಕೊಳ್ಬಹುದು. ಇವಾಗ ಎಷ್ಟೊಂದು ಜನ ಇರ್ತಾರೆ, ಯಾವ ಥರ ಅಂತ ಅಂದರೆ, ಇವಾಗ ಫಿಟ್ನೆಸ್ ಕೋಚ್ ಆಗಿರ್ಬೋದು, ಇಲ್ಲ ಡೈಟಿಷಿಯನ್ಸ್ ಆಗಿರ್ಬೋದು, ಈ ಥರ ಏನೋ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಒಳಗಡೆ ಕೆಲಸ ಮಾಡ್ತಿರೋ ಅಂಥವ್ರು ಏನೋ ಮಾಡ್ತಾ ಇರ್ತಾರೆ. ಇಲ್ಲ ವ್ಲಾಗ್ ಮಾಡೋ ಅಂಥವ್ರು ಆಗಿರ್ಬೋದು, ಅವರು ಮಧ್ಯದಲ್ಲಿ ಒಂದು ಪ್ರಾಡಕ್ಟನ್ನು ಮೆನ್ಷನ್ ಮಾಡ್ತಾ ಇರ್ತಾರೆ, ನೋಡಿರ್ತೀರ ಎಷ್ಟೊಂದು ಆಗಿರ್ಬೋದು. ಇಲ್ಲಾಂದರೆ ಏನೋ ಒಂದು ಪ್ರೋಟೀನ್ ಪೌಡರ್ ಆಗಿರ್ಬೋದು, ಇವಾಗ ಜಿಮ್ಮಲ್ಲಿ ಇದು ಮಾಡ್ತಿರೋ ಅಂಥವ್ರು, ಇಲ್ಲಾಂದರೆ ಡೈಟಿಷಿಯನ್ಸ್ ಕೂಡ ಒಂದೊಂದು ಏನೋ ಹೇಳ್ತಾ ಇರಬಹುದು. ಇಲ್ಲಾಂದರೆ ವ್ಲಾಗ್ ಮಾಡೋ ಅಂಥವ್ರು, ಇಲ್ಲಾಂದರೆ ಏನೋ ಒಂದು ಡ್ರೆಸ್ಸು, ಅದು ಇದು ಈ ಥರದ್ರ ಬಗ್ಗೆ ಇಲ್ಲಿ ಚೆನ್ನಾಗಿದೆ, ನಾನು ಇಂಥ ಒಂದು ಪೇಜ್ ಒಳಗಡೆ ತರಿಸ್ಕೊಂಡಿದ್ದೀನಿ, ಅದು ಇದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾನೆ ಇರ್ತಾರೆ. ಅವರು ಸುಮ್ಮನೆ ಮೆನ್ಷನ್ ಮಾಡೋದಿಲ್ಲ, ಆ ಒಂದು ಬ್ರ್ಯಾಂಡ್ ಅವರಿಗೆ ಕಾಸನ್ನು ಕೊಡ್ತಾರೆ, ಹಾಗಾಗಿ ಅವರು ಮೆನ್ಷನ್ ಮಾಡೋ ಅಂಥದ್ದು. ನೀವು ಕೂಡ ಏನು ಮಾಡ್ಕೊಳ್ಬಹುದು, ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇತ್ತು ಅಂತ ಅಂದ್ಕೊಳ್ಳಿ, ನಿಮಗೆ ಫಾಲೋವರ್ಸ್ ಇದ್ದಾರಾ, ನಾನು ಹೇಳಿದೆ ಒಂದು ಫೇಸ್ಲೆಸ್ ಅಕೌಂಟಿಂದ ನೀವು ಹೆಂಗೆ ದುಡಿಬಹುದು ಅಂತ. ನಿಮ್ಮದು ಫೇಸ್ ಇತ್ತು ಅಂದರೂ ಕೂಡ ದುಡಿಬಹುದು. ಒಂದು ವೇಳೆ ನಿಮಗೆ ಫೇಸ್ ನೋಡ್ಸೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಕೂಡ ಚಾನಲನ್ನು ಅಕೌಂಟನ್ನು ಕ್ರಿಯೇಟ್ ಮಾಡಿ ಏನೋ ಮಾಡ್ತಿದ್ದೀರಾ ಅಂತಂದರೂ ಕೂಡ ದುಡಿಬಹುದು. ಇವಾಗ ಏನೋ ಒಂದು ಸಾಂಗ್ಸ್ ಹಾಕ್ತಾ ಇರ್ತಾರೆ, ಯಾವುದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೂ ಕೂಡ ತುಂಬ ಜನ ಫಾಲೋವರ್ಸ್ ಇರ್ತಾರೆ, ಎಡಿಟ್ ಮಾಡಿ ಹಾಕ್ತಾ ಇರೋವಂಥದ್ದು. ಇವಾಗ ಎಂಗೇಜ್ ಆಗಿದ್ದಾರೆ ಅಂತಂದರೆ ಕೆಲವೊಬ್ಬರು ಬರ್ತಾರೆ ಅವರ ಒಂದು ಪ್ರಾಡಕ್ಟನ್ನು ಮೆನ್ಷನ್ ಮಾಡೋದಕ್ಕೆ ಅಲ್ವಾ. ಅವಾಗೇನಾಗುತ್ತೆ, ಕಾಸು ಅನ್ನುವಂಥದ್ದು ಖಂಡಿತವಾಗ್ಲೂ ಬರುತ್ತೆ, ಸ್ಪಾನ್ಸರ್ ಮಾಡೋ ಅಂಥದ್ದು ಅಷ್ಟೇ ಅದು. ಇಷ್ಟು ಬಂದು ಇದು ಎಲ್ಲದರಲ್ಲೂ ಮಾಡ್ತಾನೆ ಇರ್ಬೋದು. ಏನು ಅಂತ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಇದು ಕೇಳಿರಬಹುದು, ನೀವು ಕೇಳಿರ್ತಿರೋ ಕೂಡ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅದು ಹೆಂಗೆ ಅಂತ ಅಂದರೆ, ಇವಾಗ ಒಂದು ಪೇಜ್ ಇದೆ ನಿಮ್ಮದು ಅಂತ ಅಂದ್ಕೊಂಡ್ರೆ ಏನು ಮಾಡ್ಬೋದು ಅಂತ ಅಂದರೆ, ಒಂದು ಬೇರೆ ಕಂಪ್ನಿಯವ್ರದ್ದು ಒಂದು ಪ್ರಾಡಕ್ಟ್ ಇರುತ್ತೆ, ಯಾವುದೋ ಒಂದು ಪ್ರಾಡಕ್ಟು, ಅದರಲ್ಲಿ ಒಂದು ಕೋಡನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ ನಿಮಗೆ. ಒಂದು ವೇಳೆ ಏನಾದರೂ ಯಾರಾದರೂ ಆ ಒಂದು ಕೋಡನ್ನು ಬಳಸಿಬಿಟ್ಟು ಎನ್ರೋಲ್ ಆಗಿಬಿಟ್ಟು ಆ ಒಂದು ಪ್ರಾಡಕ್ಟನ್ನು ತೊಗೊಂಡ್ರು ಅಂದರೆ, ನಿಮಗೆ ಕೊಟ್ಟಿರೋಂಥ ಕೋಡ್ ಮುಖಾಂತರ ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಇಂತಿಷ್ಟು ಕಮಿಷನ್ ಅನ್ನುವಂಥದ್ದು ಬರುತ್ತೆ. ಯಾಕೆಂದರೆ ನೀವು ಪ್ರಮೋಟ್ ಮಾಡ್ತಾ ಇರ್ತೀರ ನಿಮ್ಮ ಒಂದು ವಿಡಿಯೋಸ್ ಒಳಗಡೆ.
ಒಂದು ಗೊತ್ತಿಲ್ಲದಲೇ ಇರೋ ವಿಚಾರ ಏನು ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದರೆ ಒಂದು ಈಗ ಫೋನ್ ಆಗಿರ್ಬೋದು ಇಲ್ಲ ಏನೋ ನಮಗೆ ಅಪಿಯರ್ ಆಗೋ ಅಂಥದ್ದು ಇಂಥದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಕಮಿಷನ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಈ ಥರದ್ದು ಕೇಳಿರ್ತೀರ. ಆದರೆ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಯಾವುದಿರುತ್ತೆ ಅದರದ್ದು ಕಮಿಷನ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಈಗ ಟೆಂಪ್ಲೇಟ್ಸ್ ಆಗಿರ್ಬೋದು, ಸಾಫ್ಟ್ವೇರ್ಸ್ ಆಗಿರ್ಬೋದು ಅಥವಾ ಇ ಬುಕ್ಗಳಿರ್ತವೆ, ಅವುಗಳನ್ನ ಏನಾದರೂ ಪ್ರಮೋಟ್ ಮಾಡಿಬಿಟ್ಟು ನೀವೇನಾದರೂ ನಿಮ್ಮ ಒಂದು ಇದ್ರ ಮೂಲಕ ಬೇರೆಯವರು ಏನಾದರೂ ಪರ್ಚೇಸ್ ಮಾಡಿಕೊಂಡ್ರು ಅಂತ ಅಂದರೆ ಕಮಿಷನ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ನೀವು ಇದನ್ನು ಟ್ರೈ ಮಾಡಬಹುದು. ನೆಕ್ಸ್ಟು ಬಂದು ಇನ್ನೊಂದಿದೆ, ಅದು ಡ್ರಾಪ್ ಶಿಪ್ಪಿಂಗ್ ಅಂತ ಎಷ್ಟೊಂದು ಜನ ಕೇಳಿರ್ತೀರ. ಇವಾಗ ಬೇರೆ ಒಂದು ಆ್ಯಪ್ ಇರುತ್ತೆ, ಬೇರೆ ಒಂದು ಯಾವುದೋ ಆ್ಯಪ್ ಇರೋದು ಇದರಲ್ಲಿ ನೀವೇನು ಮಾಡ್ತೀರಾ, ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ. ಅಲ್ಲಿ ಇವಾಗ ಯಾವುದೋ ಒಂದು ಪ್ರಾಡಕ್ಟನ್ನು ₹1 ಕೊಡ್ತಾ ಇದ್ದಾರೆ ಅಂತಂದರೆ ನೀವು ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಮಾಡಿದ್ದಾದಮೇಲೆ ಏನು ಮಾಡಬಹುದು ಅಂತ ಅಂದರೆ ಆ ₹1 ಇರುವಂಥ ಪ್ರಾಡಕ್ಟನ್ನು ₹5 ಇಟ್ಕೊಳ್ಳೋ ಅಂಥದ್ದು. ಈ ಥರ ಮಾರ್ಜಿನನ್ನು ಇಟ್ಕೊಂಡು ನೀವೇನು ಮಾಡ್ಬೋದು, ಮಾರಾಟ ಮಾಡಬಹುದು. ಅದನ್ನೇನಾದರೂ ಸೆಲ್ ಮಾಡಿದ್ರಿ ಅಂತ ಅಂದರೆ ಒಂದು ವೇಳೆ ತಗೊಂಡ್ರು ಅಂತ ಅಂದರೆ ನಿಮಗೆ ಎಷ್ಟು ₹4 ಅನ್ನುವಂಥದ್ದು ಲಾಭ ಆಗುತ್ತೆ. ₹1 ಇರುವಂಥದ್ದು ₹10 ಬೇಕಾಗಿದ್ರೂ ಇಡ್ಬೋದು. ಅಂದರೆ ಎಕ್ಸಾಂಪಲ್ ಕೊಡ್ತಿರೋವಂಥದ್ದು, ₹1 ಅಷ್ಟೇನು ಅಂತ ಅಲ್ಲ. ಇವಾಗ ಪ್ರಾಡಕ್ಟ್ಸ್ ಅಂತ ತೊಗೊಂಡ್ರೆ ಒಂದು ₹100 ಮೇಲೆ 1000 ಈ ಥರ ಎಲ್ಲ ಕೂಡ ಇರುತ್ತೆ. ಸೊ ನೀವು ಎಷ್ಟು ನಿಮಗೆ ಬೇಕಾಗಿರುವಂತಹ ಮಾರ್ಜಿನಲ್ಲಿ ನೀವು ಅದನ್ನು ದುಡ್ಡನ್ನು ಹಾಕ್ಬಹುದು. ಹಾಕ್ಬಿಟ್ಟು ಒಂದು ವೇಳೆ ಅದನ್ನು ಪರ್ಚೇಸ್ ಮಾಡಿದ್ರು ಅಂದರೆ ಆ ಪ್ರಾಡಕ್ಟ್ದು ಬರ್ತಾ ಇರೋವಂಥದ್ದು ಅಷ್ಟೇ ಕಾಸಾದರೂ ಕೂಡ ನೀವು ಮಧ್ಯವರ್ತಿಗಳ ಥರ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಬೇಕಾಗಿರುವಂತಹ ಮಾರ್ಜಿನಲ್ಲಿ ಇಟ್ಕೊಂಡ್ಬಿಟ್ಟು ನೀವೇನು ಮಾಡಬಹುದು, ಬೇರೆಯವರು ಪರ್ಚೇಸ್ ಮಾಡೋ ಥರ ನೀವು ಪ್ರಮೋಟ್ ಮಾಡ್ಕೊಳ್ಬಹುದು. ಆವಾಗ ಏನಾಗುತ್ತೆ, ಅವರು ತಗೊಳ್ತಾರೆ, ಎಕ್ಸ್ಟ್ರಾ ಕಾಸು ಅನ್ನುವಂಥದ್ದು ನಿಮಗೇ ಬರುತ್ತೆ. ಆ್ಯಂಡ್ ಇನ್ನೊಂದು, ನಿಮ್ಮದೇ ಏನಾದರೂ ಓನ್ ಪ್ರಾಡಕ್ಟ್ಸ್ ಇದ್ದಾವೆ ಅಂತಂದರೂ ಕೂಡ ನೀವೇನು ಮಾಡ್ಬೋದು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇಟ್ಕೊಳ್ಬಹುದು. ಅದ್ರ ಮೂಲಕ ಏನು ಮಾಡ್ತಾರೆ, ಜನ ಪರ್ಚೇಸನ್ನು ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ನೀವು ಯಾವುದೋ ಒಂದು ರೀಲನ್ನು ಹಾಕ್ತಾ ಇರ್ತೀರ ಅಲ್ವಾ. ಇವಾಗ ಪ್ರತಿಯೊಂದನ್ನು ಕೂಡ ನೀವೇ ತಗೊಂಡು ಪರ್ಚೇಸ್ ಮಾಡಿ ಹಾಕೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ನೀವೇನಾದರೂ ಪರ್ಚೇಸ್ ಮಾಡಬಹುದು ಅಂತಂದರೆ ಅದನ್ನು ಹಾಕುವಂಥದ್ದು ಓಕೆ. ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದರೂ ಬೇರೆ ಥರ ರೀಲ್ಸನ್ನು ಮಾಡಿಬಿಟ್ಟು ಅದರ ಫೋಟೋ ಹಾಕ್ಬಿಟ್ಟು ಇದು ಇಷ್ಟಕ್ಕಿದೆ ಅನ್ನೋ ಥರ ಮಾಡಬಹುದು. ಒಟ್ಟಿನಲ್ಲಿ ನಿಮಗೆ ಕೆಲವೊಬ್ಬರು ಡೈರೆಕ್ಟ್ ಮೆಸೇಜ್ ಕಳಿಸ್ಬಿಟ್ಟು ಕೇಳ್ತಾರೆ ಎಷ್ಟಿದು ಅದು ಇದು ಅಂತ. ಆ್ಯಂಡ್ ನೀವು ಬೇರೆ ಕಾಂಟ್ಯಾಕ್ಟ್ಸನ್ನು ಕೂಡ ಕೊಡ್ಬೋದು. ಅದರಲ್ಲೂ ಕೂಡ ಅವರು ಮೆಸೇಜ್ ಮಾಡಿಬಿಟ್ಟು ಕೇಳ್ತಾರೆ ಇದು ನಮಗೆ ಬೇಕಾಗಿದೆ, ಅವೈಲೇಬಿಲಿಟಿ ಇದೆಯಾ ಇಲ್ವಾ ಅಂತ. ಅವಾಗ ಕೂಡ ನೀವೇನು ಮಾಡ್ಬೋದು ಅಂತ ಅಂದರೆ ಅವುಗಳನ್ನ ಸೆಲ್ ಮಾಡಬಹುದು. ನೆಕ್ಸ್ಟು ನಿಮಗೆ ಇನ್ನೊಂದು ಹೇಳಬೇಕು ಅಂತ ಅಂದರೆ, ಇವಾಗ ನಿಮಗೆ ತುಂಬ ಟೈಮ್ ಇರೋದಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಒಳ್ಳೆ ಫಾಲೋವರ್ಸ್ ಕೂಡ ಇದ್ದಾರೆ. ಬಟ್ ನಿಮಗೆ ಇವೆಲ್ಲ ಮಾಡೋದಕ್ಕೆ ಟೈಮ್ ಅನ್ನೋವಂಥದ್ದು ಆಗೋದಿಲ್ಲ. ಆ್ಯಂಡ್ ಇಂಟ್ರೆಸ್ಟ್ ಕೂಡ ಹೊರಟೋಯ್ತು ಅದು ಇದು ಅಂತಂದರೆ ಏನು ಮಾಡ್ಕೊಳ್ಬೋದು, ತುಂಬ ಜನ ಫಾಲೋವರ್ಸ್ ಇರ್ತಾರ, ಎಂಗೇಜ್ ಆಗಿ ಇರ್ತಾರ. ಏನು ಮಾಡ್ಬೋದು, ನಿಮ್ಮ ಅಕೌಂಟನ್ನು ಕೂಡ ಸೆಲ್ ಮಾಡಬಹುದು. ಎಷ್ಟೊಂದು ಜನ ಈ ಥರ ಮಾಡಿಬಿಟ್ಟು ಅವರವರ ಅಕೌಂಟನ್ನು ಸೆಲ್ ಮಾಡ್ತಾರೆ, ತುಂಬ ಕಾಸಿಗೇ ಬರೋ ಅಂಥದ್ದು. ನೀವು ಎಲ್ಲೋ ಫೇಕಾಗಿ ನೋಡಿರ್ತೀರ, ತುಂಬ ಕಡಿಮೆ ಕಾಸಿಗೆ ಸೆಲ್ ಮಾಡ್ತೀವಿ ಅದು ಇದು ಅಂತಂದರೆ ಫೇಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಜೆನ್ಯೂನ್ ಆಗಿರುವಂತಹ ಕೆಲವೊಂದು ವೆಬ್ಸೈಟ್ಗಳಿರ್ತವೆ, ಅಲ್ಲಿ ಕೂಡ ಸಿಗುತ್ತೆ. ಅಲ್ಲಿ ಕೂಡ ಎಂಟರ್ ಆಗಿಬಿಟ್ಟು ನೀವೇನು ಮಾಡ್ಬೋದು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಜಾಸ್ತಿ ಫಾಲೋವರ್ಸ್ ಇದ್ದರು ಅಂತ ಅಂದರೆ ಏನು ಮಾಡ್ಬೋದು, ನೀವು ಅದನ್ನು ಕೂಡ ಮಾರಾಟ ಮಾಡಬಹುದು. ಒಂದು ವೇಳೆ ನಿಮಗೇನಾದರೂ ಈ ಥರ ಎಲ್ಲ ಟೈಮ್ ಕೊಟ್ಬಿಟ್ಟು ಪ್ರಾಡಕ್ಟನ್ನೆಲ್ಲ ಸೇಲ್ ಮಾಡೋ ಅಂಥದ್ದು ಅವೆಲ್ಲ ಇಷ್ಟ ಆಗಿಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಏನು ಮಾಡ್ಬೋದು, ಸೆಲ್ ಮಾಡ್ಬೋದು. ತಗೊಳ್ತಾರೆ ಕೂಡ, ಯಾಕೆ ಅಂತಂದರೆ ಅದನ್ನು ರೀಚ್ ಮಾಡಿಸೋದಕ್ಕೆ ಒಂದಷ್ಟು ತಿಂಗಳಾದರೂ ಟೈಮ್ ಹಿಡ್ದಿರುತ್ತೆ ಅಲ್ವಾ. ಕೆಲವೊಬ್ಬರಿಗೆ ಹೆಂಗೆ ಅಂತ ಅಂದರೆ ಅವ್ರಿಗೆ ಬೇಗ ಬೇಕಾಗಿರುತ್ತೆ ಒಂದು ಅಕೌಂಟ್ ಅನ್ನೋ ಅಂಥದ್ದು. ಅವರು ಈ ಸ್ಕ್ರ್ಯಾಚಿಂದ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ. ಹಾಗಾಗಿ ಅವರು ಕೂಡ ಕೊಂಡ್ಕೊಳ್ಬೇಕಾದಂಥ ಸಿಚುವೇಶನ್ ಬಂದಿರುತ್ತೆ. ಹಾಗಾಗಿ ಇದು ಡೈಲಿ ನಡೆಯುವಂತಹ ಕೆಲಸನೇ ಆಗಿರುತ್ತೆ. ನೆಕ್ಸ್ಟು ನೀವೇನು ಮಾಡ್ಬೋದು ಅಂತ ಅಂದರೆ, ಒಂದಷ್ಟು ಜನ ಇನ್ಸ್ಟಾಗ್ರಾಮ್ ಅಕೌಂಟು ಇರುತ್ತೆ, ಆದರೆ ಏನು ಮಾಡ್ತಾ ಇರ್ತಾರೆ, ಅವ್ರಿಗೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಟೈಮ್ ಅನ್ನೋವಂಥದ್ದು ಇರೋದಿಲ್ಲ. ತುಂಬ ಬ್ಯುಸಿ ಲೈಫ್ ಅನ್ನೋವಂಥದ್ದು ಅವರಿಗೆ ಇರುತ್ತೆ. ಒಂದು ವೇಳೆ ನೀವು ಈ ಥರ ಎಲ್ಲ ಪೇಜೆಲ್ಲ ಕ್ರಿಯೇಟ್ ಮಾಡಿದ್ದೀರಾ, ಎಂಗೇಜ್ ಮಾಡ್ಕೊಂಡಿದ್ದೀರಾ, ಆಡಿಯನ್ಸನ್ನು, ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಆ್ಯಂಡ್ ನಿಮಗೆ ತುಂಬಾ ನಾಲೆಡ್ಜ್ ಇದೆ ಇನ್ಸ್ಟಾಗ್ರಾಮ್ ಬಗ್ಗೆ ಅಂತ ಅಂದರೆ ನೀವೇನು ಮಾಡ್ಬೋದು, ಬೇರೆಯವರ ಅಕೌಂಟನ್ನು ಹ್ಯಾಂಡಲ್ ಮಾಡ್ಬೋದು. ನೀವು ಕೇಳಬಹುದು, ಈ ಥರ ಎಷ್ಟೊಂದು ಜನ ಇರುತ್ತೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಬೇರೆಯವರು, ಯಾಕೆಂತಂದರೆ ಅವ್ರಿಗೆ ಟೈಮ್ ಇರೋದಿಲ್ಲ, ಹಾಗಾಗಿ ಬೇರೆಯವ್ರ ಹತ್ರ ಮ್ಯಾನೇಜ್ ಮಾಡಿಸ್ತಾ ಇರ್ತಾರೆ. ಸೊ ನಿಮಗೂ ಕೂಡ
ಇನ್ಸ್ಟಾಗ್ರಾಮ್ ಬಗ್ಗೆ ನಾಲೆಡ್ಜ್ ಇದೆ, ಎಲ್ಲ ಕೂಡ ಬಂದಿದೆ ಅಂತ ಅಂದರೆ ನೀವು ಕೂಡ ಬೇರೆಯವರ ಒಂದು ಅಕೌಂಟನ್ನು ಮ್ಯಾನೇಜ್ ಮಾಡಬಹುದು. ಸೊ ಇಷ್ಟು ಚಾರ್ಜ್ ಅಂತ ಮಾಡ್ಬೋದು, ನೀವು ತಿಂಗಳಿಗೆ ಇಷ್ಟು ಕೊಡಬೇಕಾಗಿರುತ್ತೆ ಅಂತ ಅವರು ಕೊಡ್ತಾರೆ. ಚೆನ್ನಾಗಿ ನೀವೇನು ಮಾಡ್ಬೋದು ಅಂತ ಅಂದರೆ ಮ್ಯಾನೇಜನ್ನು ಮಾಡ್ಬೋದಾಗಿ ಇರುತ್ತೆ ಅವರ ಒಂದು ಅಕೌಂಟನ್ನು. ಮೋಟಿವೇಶ್ನಲ್ ವೀಡಿಯೋಸ್ನ ಮಾಡಿಕೊಂಡು ಕೂಡ ಅಂದರೆ ಅವುಗಳ ಒಂದು ರೀಲ್ಸನ್ನು ಅಪ್ಲೋಡ್ ಮಾಡಿಕೊಂಡು ಕೂಡ ಅಂದರೆ ಫೇಸ್ ತೋರಿಸೋದೇ ಇಲ್ಲ ಅಲ್ಲಿ, ಯಾವುದೋ ಒಂದು ಒಳ್ಳೆ ಥಾಟ್ಸನ್ನು ಹಾಕುವಂಥದ್ದು ಇಲ್ಲ ಸಾಂಗ್ಸನ್ನು ಹಾಕುವಂಥದ್ದು ಏನೋ ಒಂದು ಮಾಡಿಬಿಟ್ಟು ಕೂಡ ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ಜನ ಏನೋ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಅಂಥದಕ್ಕೆ ಫಾಲೋ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಏನು ಮಾಡ್ತಾರೆ, ಈ ಎಲ್ಲ ನಾನು ಏನೇನು ಹೇಳಿದೆ ಅಲ್ವಾ ಅಂಥದ್ದೆಲ್ಲ ಮಾಡಿಬಿಟ್ಟು ದುಡ್ಡನ್ನು ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವರ ಫೇಸ್ ಅನ್ನುವಂಥದ್ದೇ ತೋರಿಸೋದಿಲ್ಲ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಥರ ವೆಬ್ಸೈಟ್ಗಳದ್ದು ಅದು ಇದು ಎಲ್ಲ ಸಿಗುತ್ತೆ ಜೆನ್ಯೂನ್ ಆಗಿ ಇರೋ ಅಂಥದ್ದು. ಸೊ ಅವುಗಳದ್ದು ನೀವು ಒಟ್ಟಿನಲ್ಲಿ ಏನು ನಿಮ್ಮ ಒಂದು ಪೇಜ್ ಅನ್ನೋ ಪೇಜಲ್ಲಿ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇರಬೇಕಾಗಿ ಇರುತ್ತೆ. ಜನ ಎಲ್ಲ ಆಡಿಯನ್ಸ್ ಕೂಡ ಎಂಗೇಜ್ ಆಗಿ ಇರಬೇಕಾಗುತ್ತೆ. 1 ಅಥವಾ 2 ತಿಂಗಳು ನೀವೇನಾದರೂ ಎಫರ್ಟ್ ಹಾಕಿದ್ರಿ ಅಂದರೆ ಅದು ಕೂಡ ಏನು ಬೆಳಗ್ಗೆಯಿಂದ ಸಂಜೆ ಅಲ್ಲೇ ಕೊಡಬೇಕು ಅಂತ ಅಲ್ಲ, ಜಸ್ಟ್ ಏನೋ 1 ಅವರ್ ಇಲ್ಲ 2 ಅವರ್ಸ್ ಈ ಥರ ಕೊಟ್ಟರೂ ಕೂಡ ಸಾಕು. ಏನಾಗುತ್ತೆ, ನಿಮ್ಮ ಒಂದು ಪೇಜ್ ಅನ್ನೋವಂಥದ್ದು ಚೆನ್ನಾಗಿ ಬೆಳೆದಿದ್ದಾದಮೇಲೆ ಏನಾಗುತ್ತೆ, ಜನ ಕೂಡ ಏನಾದರೂ ಇಷ್ಟ ಆಯಿತು ಅಂದರೆ ಪ್ರಾಡಕ್ಟನ್ನು ತಗೊಳ್ಳೋ ಅಂಥದ್ದಾಗಿರಲಿ, ಇನ್ನೂ ಬೇರೆ ಬೇರೆ ವಿಧಾನಗಳು ಹೇಳಿದೆ ನಾನು, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋ ಅಂಥದ್ದಾಗಿರಲಿ, ಇಲ್ಲ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನೇ ನೀವೇನು ಮಾಡ್ಕೊಳ್ಬಹುದು, ಆ ಒಂದು ಪೇಜನ್ನು ನೀವೇನು ಮಾಡ್ಬೋದು ಸೆಲ್ ಮಾಡ್ಬೋದು. ಈ ಥರ ತುಂಬಾ ನಾನು ಹೇಳಿದ್ದೀನಿ. ಯಾವುದಾದ್ರೂ ಟ್ರೈ ಮಾಡಿ. ಫಸ್ಟು ಟ್ರೈ ಮಾಡೋ ಅಂತಹ ಮನಸ್ಸಿರಬೇಕು. ಇದಾಗೋದಿಲ್ಲ ಬಿಡು ಅಂತ ಅಂದ್ಕೊಂಡ್ಬಿಟ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಏನು ಕೂಡ ಆಗೋದಿಲ್ಲ. ಒಂದು ವೇಳೆ ಏನಾದರೂ ನೀವು ಎಫರ್ಟ್ ಹಾಕಿದ್ದೇ ಉಂಟು ಅಂತ ಅಂದರೆ ಒಂದಷ್ಟು ಮಂತ್ಸ್ ಆಮೇಲೆ ತುಂಬ ಜಾಸ್ತಿನೇ ದುಡ್ಡನ್ನು ಗಳಿಸ್ಬಹುದು. ತುಂಬ ಚಿಕ್ಕವರು ಕೂಡ ಹಣವನ್ನು ಗಳಿಸ್ತಾ ಇದ್ದಾರೆ. ಯಾಕಿದೆಲ್ಲ ಸಾಧ್ಯ ಆಗ್ತಿದೆ ಅಂತಂದರೆ ಅವರು ತಾಳ್ಮೆಯಿಂದ ಕಾಯ್ಕೊಂಡು ಅವರು ಮಾಡೋ ಅಂತಹ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ದುಡ್ಡು ಅನ್ನುವಂಥದ್ದು ಬರ್ತಾ ಇದೆ. ನಿಮಗೂ ಕೂಡ ಶ್ರದ್ಧೆಯಿಂದ ಮಾಡಿದ್ರಿ ಅಂತ ಅಂದರೆ ತಾಳ್ಮೆಯಿಂದ ನಿಮಗೂ ಕೂಡ ದುಡ್ಡು ಬಂದೇ ಬರುತ್ತೆ. ಚೆನ್ನಾಗಿಯೇ ದುಡಿಬಹುದು. 50,000ಗಿಂತ ಜಾಸ್ತಿ ಕೂಡ ದುಡಿಯಬಹುದಾಗಿ ಇರುತ್ತೆ. ಹಾಗಾಗಿ ಇಷ್ಟ ಇತ್ತು ಅಂದರೆ ಇವುಗಳಲ್ಲಿ ಯಾವುದಾದ್ರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದೇ ಥರ ಬೇರೆ ಬೇರೆ ಇವಾಗ ಬಿಸ್ನೆಸ್ ಮಾಡುವಂಥದ್ದು ಲೋ ಇನ್ವೆಸ್ಟ್ಮೆಂಟಿಂದ ಯಾವ ಥರ ಮಾಡ್ಬೋದು, ಮನೇಲೆ ಕುಂತ್ಕೊಂಡು ಯಾವ ಥರ, ಇಲ್ಲ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಈ ಥರ ತುಂಬಾ ವಿಷಯಗಳ ಬಗ್ಗೆ ನಾನು ವೀಡಿಯೋಸ್ನ ಆಲ್ರೆಡಿ ಮಾಡಿದ್ದೀನಿ. ಅವು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ಪ್ಲೇಲಿಸ್ಟ್ ಒಳಗಡೆ ಇರುತ್ತೆ, ಈಸಿಯಾಗಿ ಸಿಕ್ಬಿಡುತ್ತೆ. ಹೋಗ್ಬಿಟ್ಟು ನೋಡಿ. ಫಸ್ಟು ಇನ್ಫಾರ್ಮೇಷನ್ಸ್ ತಿಳ್ಕೊಡಿ, ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಬೇಕು ನೀವು. ಆವಾಗ ನಿಮಗೆ ಏನಾಗುತ್ತೆ, ನಾಲೆಡ್ಜ್ ಅನ್ನೋವಂಥದ್ದು ಬರುತ್ತೆ. ಆವಾಗ ನೀವು ಮಾಡಿರೋದ್ರಲ್ಲಿ ಏನಾಗುತ್ತೆ, ತುಂಬ ಡೇಸ್ವರೆಗೂ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಆಗುತ್ತೆ. ಇಲ್ಲ ಅಂತಂದರೆ ಹೈಪಲ್ಲಿ ಸ್ಟಾರ್ಟಿಂಗ್ ಮಾತ್ರ ನೀವು ಮಾಡೋವಂಥದ್ದು ವೀಡಿಯೋ, ಅದಾದಮೇಲೆ ಮಾಡೋದಿಲ್ಲ, ಈ ಥರ ಏನೇನೋ ಆಗ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ಏನೇ ಮಾಡೋದಕ್ಕೂ ಕೂಡ ಮುಂಚೆ ಅದ್ರ ಬಗ್ಗೆ ನಾಲೆಡ್ಜನ್ನು ತಿಳ್ಕೊಂಡು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡಬೇಕಾಗಿ ಇರುತ್ತೆ. ಆವಾಗ ಪಕ್ಕ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಅದೇ ಥರ ನಾನು ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.